ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗಾಗಲೇ ನಮ್ಮ ಕಬ್ಬು ಬೆಳೆಗಾರರು ಹೋರಾಟ ಮಾಡೋದನ್ನು ನೋಡಿದಾಗ ಸಹಜವಾಗಿ ನೋವು ಆಗ್ತದೆ. ಯಾಕಂದರೆ ಈಗ ನಾನು ಹಲವು ಸಲ ಚರ್ಚೆನೂ ಮಾಡಿದ್ದ, ಒಂದು ಟನ್ ಬೆಳೆಗೆ ಕಬ್ಬಿಗೆ ಮಿನಿಮಮ್ 4,000 ಕೆಳಗಂತ ಖರ್ಚು ಬರುವುದಿಲ್ಲ ಅನ್ನೋ ಸ್ಪಷ್ಟವಾದ ವಿಷಯ. ಆದರೆ ಇದನ್ನು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡೋದು ಹೆಂಗೆ, ಶುಗರ್ ಫ್ಯಾಕ್ಟ್ರಿಗೆ ಮನವರಿಕೆ ಮಾಡಿಕೊಡೋದು ಹೆಂಗೆ. ಮತ್ತು ಶುಗರ್ ಫ್ಯಾಕ್ಟ್ರಿಗಳಂತೂ ಸದಾ ಲಾಸ್ದಲ್ಲೇ ಇರ್ತಾವೆ. ಲಾಭ ತೋರಿಸೋದಿಲ್ಲ, ಅವರು ಲಾಭ ತೋರಿಸೋದಿಲ್ಲ, ರಿಕವರಿ ತೋರಿಸೋದಿಲ್ಲ. ವಿಶೇಷವಾಗಿ ನಮ್ಮ ಕೇಂದ್ರ ಸರ್ಕಾರದ FRP ದರದಲ್ಲೇ ರಿಕವರಿ ಬಂತಪ್ಪ ಅಂತಂದ್ರೆ ಕೊಡಬೇಕಂತದ ಬಿಲ್ಲ ಒಂದು 3,500 ರೂಪಾಯಿ ಅಂತೇಳಿ. ಅದು 3,500 ರೂಪಾಯಿ ಎದಕ್ಕೂ ಬೇಕಾಗೋದಿಲ್ಲ. ಅದು ಯಾಕಂತಂದ್ರೆ ಆ ರೈತ ಏನು ಬೆಳೆದಿರ್ತಾನೆ ಅದ್ರ ರೇಟ್ಗೆ ತಕ್ಕಂಗಲ್ಲ, ಆ ಶ್ರಮಕ್ಕೆ, ಆ ಗೊಬ್ಬರ ಹಾಕಿದ್ದಕ್ಕೆ, ಮಾಡಿದ್ದಕ್ಕೆ ನಥಿಂಗ್. ಹೋದ ಸಲ 3,500 ರೂಪಾಯಿ ನಾವು ಮಾಡಿದ್ರು ಫಿಕ್ಸ, ಅದ್ರಲ್ಲಿ ಕೊಟ್ಟಿದ್ದೆಷ್ಟ 3,000 ಮೇಲೆ ಕೊಟ್ಟಿರಿ. ಯಾವ ಒಂದು ನಮ್ಮ ಸಕ್ಕರೆ ಫ್ಯಾಕ್ಟ್ರಿಗಳು ಬೆಳಗಾವಿಯಲ್ಲಿ, ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು 26 ಶುಗರ್ ಫ್ಯಾಕ್ಟ್ರಿಗಳಿದ್ದಾವೆ. ಆದರೆ ಯಾವ ಫ್ಯಾಕ್ಟ್ರಿನೂ 3,000 ಮೇಲೆ ಕೊಟ್ಟಿಲ್ಲ. ಈ ಒಂದು ದಿಶೆಯಲ್ಲಿ ಅವರೆಲ್ಲ ಒಗ್ಗಟ್ಟದ ಕಾರ್ಖಾನೆ ಮಾಲೀಕರಲ್ಲ, ಸರ್ಕಾರಿ ಇರ್ಬೋದು, ಪ್ರೈವೇಟ್ ಇರ್ಬೋದು, ಯಾವುದೇ ಇರ್ಬೋದು, 3,000 ಮೇಲೆ ಕೊಡೋ ಹೋಗಿಲ್ಲ. ಇದು ಬೇಕಾದ್ದು ಮಾಡ್ರಪ್ಪ. ನಮ್ಮ ರೈತರಿಂದ ಪಾಪ ಬೀದಿಯಲ್ಲೇ ಇಲ್ಲಿ ಅನ್ನ ಮತ್ತು ಮತ್ತೇನೋ ಮಾಡ್ಯಾವ, ಪ್ರತಿಭಟನೆ ಮಾಡ್ಯಾವ, ಹೋರಾಟ ಮಾಡ್ಯಾವ, ಏನೋ ಮಾಡ್ತಾರೆ. ಎಲ್ಲ ಸರ್ಕಸ್ಗಳಿಗೆ ಉತ್ತರ ಇಲ್ಲ. ಈಗ ಮೊನ್ನೆ ಅಂಥದ್ದು ಸಂದರ್ಭದಲ್ಲಿ ನಮಗೆ 3,300 ಕೊಡಬೇಕಂತ ರೈತರು ಪಟ್ಟು ಹಿಡ್ಕೊಂಡ್ರು. 3,500 ಕಡೆಗೆ 3,300 ಕೊಡ್ರಿ ಅನ್ನುವಂಥ ಮಾತನ್ನು ಮಾತಾಡಿದರು. ನಿಜವಾಗಿ ನಮ್ಮ ರೈತರು ಪ್ರಶ್ನೆ ಮಾಡಬೇಕಾಗ್ಯದ, ನಿಜವಾಗಿ ಇದು ಬೇಕಾ ಕಬ್ಬು ಬೆಳೆದು ಅಂತೇಳಿ ಮೂಲದ ಪ್ರಶ್ನೆ ಇದು. ವರ್ಷಗಳು ನಿಲ್ಲೋದು, ಅದ್ರ ಜೊತೆಗೆ ಗೊಬ್ಬರ ಸಾಕಷ್ಟು ಬಿಡ್ತದೆ, ಅದಕ್ಕೆ ಕಬ್ಬಿಗೆ ನೀವು ಸಾಕಷ್ಟು ಆಗಿದ್ರೆ ನಿಮ್ಗೆ ಇಳುವರಿ ಬರೋದಿಲ್ಲ, ರಿಕವರಿ ಆಗೋದಿಲ್ಲ. ಆಗಲಿಲ್ಲದ ರೇಟ್ ಕಡಿಮೆ ಮಾಡ್ತಾರೆ ಅವರು, ಅದು ತಿಳಿಸೋದು ಇಲ್ಲ. ದರಾನೂ ಒಂದೇನೋ 3,000 ಕೊಟ್ಟರು. ಆದರೆ ಅದಕ್ಕೆ ತೂಕದಲ್ಲಿ ಹೊಡ್ತಾ ತೂಕದ ಈಗ ಡಿಜಿಟಲ್ ಮಾಡಿರಿ, ಹಾಗೆ ಮಾಡಿರಿ, ಹೆಂಗೆ ಮಾಡಿ ನಮ್ಮ ಸರ್ಕಾರಗಳು ಹೇಳ್ತಾವೆ, DC ಅವರು ಹೇಳ್ತಾರೆ ಅವ್ರಿಗೆ. ಅವ್ರು ಯಾರೂ ಮಾಡಿಲ್ಲ.